ಹಲೋ ರಾಮ್ ಪೀಪಲ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಸಂಕ್ರಾಂತಿ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಬಂದು ಕೋದಂಡರಾಮ ದೇವಸ್ಥಾನ, ಈಜಿಪುರ ಅನ್ನೋ ಹೆಸರು ಸುಮಾರು ಜನ ಕೇಳಿರ್ಬೋದು. ಈಗಾಗಲೇ ಸೋಷಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥ ವಿಷ್ಣು ಮೂರ್ತಿಯ ಟೆಂಪಲ್. ಇದನ್ನು ನೀವು ಗೂಗಲ್ನಲ್ಲಿ ಕೋದಂಡರಾಮ ದೇವಸ್ಥಾನ ಈಜಿಪುರ ಅಂತ ಸರ್ಚ್ ಮಾಡ್ಬೋದು. ಹಾಗೆ ಮಹಾವಿಶ್ವ ರೂಪಂ ವಿಷ್ಣು ಸ್ಟ್ಯಾಚ್ಯೂ ಈಜಿಪುರ ಅಂತಲೂ ಸರ್ಚ್ ಮಾಡಬಹುದು. ನಾವು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ, ಯಾಕಂದರೆ ವೆಹಿಕಲಲ್ಲಿ ಪಾರ್ಕಿಂಗ್ ಹೇಗಿದೆ, ಜಾಗ ಹೇಗಿದೆ ಅಂತ ಗೊತ್ತಿಲ್ಲದೆ ಇರೋ ಕಾರಣ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಮತ್ತು ಹಬ್ಬ ಬೇರೆ ಅಲ್ವಾ, ಎಲ್ಲಿ ಏನು ಬ್ಲಾಕ್ ಆಗಿರುತ್ತೆ ಅಂತ ಗೊತ್ತಿರಲ್ವಲ್ಲ, ಹಾಗಾಗಿ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಆದರೂ ಕೂಡ ನಮಗೆ ಅರ್ಧ ದಾರಿವರೆಗೆ ಮಾತ್ರ ಕ್ಯಾಬ್ ಆಗಿದ್ದು, ಆಲ್ಮೋಸ್ಟ್ ನಾವು ಅಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು ರೋಡು ಬ್ಲಾಕ್ ಆಗಿತ್ತು. ಯಾಕೆಂದರೆ ಅಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ನಡೀತಾ ಇತ್ತು, ರಂಗೋಲಿ ಕಾಂಪಿಟೇಷನ್ ನಡೀತಾ ಇತ್ತು. ಒಬ್ಬರಂತೂ ಟ್ರ್ಯಾಕ್ಟರಲ್ಲಿ ಫ್ರೀ ಕಬ್ಬನ್ನು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಹಾಗಾದ್ರಿಂದ ನಾವು ಒಂದು ನಡ್ಕೊಂಡು ದೇವಸ್ಥಾನದವ್ರಿಗೆ ನಡ್ಕೊಂಡು ಹೋಗಬೇಕಾಯಿತು. ಒಂದು ಸ್ವಲ್ಪ ದೂರ ಹೋದ್ಮೇಲೆ ದೇವಸ್ಥಾನ ಇದಲ್ಲ, ಇಲ್ಲಿಂದ 4 ನಿಮಿಷ ನಡ್ಕೊಂಡು ಹೋಗಬೇಕಾಯಿತು. ರೋಡಲ್ಲಿ ಫುಲ್ಲು ರಶ್ಶು ಜಾಮು ಇದ್ದಿದ್ದರಿಂದ ಸ್ವಲ್ಪ ನಿಧಾನ ಆಯಿತು. ಹೋಗಿದೆ ನೋಡಿ ರಂಗೋಲಿಗಳು ಹೇಗೆ ಹಾಕಿದ್ದಾರೆ ಅಂತ. ಅಂತೂ ಇಂತೂ ರಶ್ಶಿಂದ ತಪ್ಪಿಸ್ಕೊಂಡು ದೇವಸ್ಥಾನದ ಹತ್ರ ರೀಚ್ ಆಗಿಬಿಟ್ವಿ. ಇದೇ ನೋಡಿ ಮಹಾವಿಶ್ವ ರೂಪಂ ವಿಷ್ಣು ಸ್ಟ್ಯಾಚ್ಯೂ. ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸ್ವಲ್ಪ ರಶ್ ಇತ್ತು, ಜಾಸ್ತಿ ರಶ್ ಇರಲಿಲ್ಲ. ಕ್ಯೂನಲ್ಲೇ ಹೋಗಿ ಕೋದಂಡರಾಮನ ದರ್ಶನ ಮಾಡಿ ಬಂದ್ವಿ. ಇಲ್ಲಿಗೆ ನೀವು ಬರಲಿಕ್ಕೆ ಒಂದು 2-3 ಅವರ್ಸ್ ಸಾಕು ಅಂತ ಅಂದ್ಕೊತೀನಿ. ಯಾಕಂದರೆ ದೇವಸ್ಥಾನ ಆದ್ದರಿಂದ ನಿಮಗೆ ಜಾಸ್ತಿ ಸ್ಪೆಂಡ್ ಮಾಡಲಿಕ್ಕೆ ಜಾಗ ಎಲ್ಲ ಏನೂ ಇಲ್ಲ, ದರ್ಶನ ಮಾಡ್ಕೊಂಡು ಬರ್ತಾ ಇರ್ಬೋದು. ಹಾಗೆ ವಿಷ್ಣು ಮೂರ್ತಿ ಹತ್ತಿರ ಹೋಗಬೇಕು, ಮೇಲೆ ಹತ್ತಿಗೆಲ್ಲ ಅಲ್ಲಿ ನಿಂತಿದ್ದಾರೆ, ನಿಮಗೆ ಕಾಣ್ತಾ ಇರ್ಬೋದು. ಅಲ್ಲಿವರೆಗೆ ಹೋಗಬೇಕು ಅಂದರೆ ಅದಕ್ಕೆ ಟಿಕೆಟ್ ತೊಗೊಳ್ಬೇಕಾಗತ್ತೆ. ಒಬ್ಬ ಪರ್ಸನಿಗೆ 100 ರೂಪಾಯಿ, 100 ರೂಪೀಸ್ ಪರ್ ಪರ್ಸನ್ ಟಿಕೆಟ್ ತೊಗೊಂಡು ಹೋಗಬೇಕಾಗತ್ತೆ. ಮೇಲೆ ಹೋದರೆ ಪಾದಸ್ಪರ್ಶ ಮಾಡ್ಬೋದು ಅಂತ ಬೋರ್ಡು ಹಾಕಿದ್ದಾರೆ. ನಮಗೆ ರಶ್ ಇದ್ದು ಮತ್ತು ದೂರದಿಂದ ನೋಡಲಿಕ್ಕೆ ವಿಷ್ಣು ಮೂರ್ತಿ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತ ಹೇಳಿ ನಾವು ಅಲ್ಲಿಂದನೇ ದರ್ಶನ ಮಾಡಿದ್ವಿ. ಕ್ಯೂನಲ್ಲಿ ನಿಂತಿದ್ದೀವಿ ಈಗ ಕೋದಂಡರಾಮನ ದರ್ಶನ ಮಾಡಲಿಕ್ಕೆ. ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮೂರ್ತಿ ನೋಡಲಿಕ್ಕೆ ಮೆಟ್ಲತ್ತಿ ಹೋಗಲಿಕ್ಕೆ ವ್ಯವಸ್ಥೆನೂ ಇದೆ, ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಟಿಕೆಟ್ ತೊಗೊಳ್ಬೇಕಾಗತ್ತೆ. ನೋಡಿ ಕೋದಂಡರಾಮನ ದೇವಸ್ಥಾನ ಇಲ್ಲೇ ಆಯಿತು, ಮುಗೀತು. ನೋಡಿ ಇಲ್ಲೇ ಇಳಿದು ಬರ್ತಾ ಇದ್ದಾರೆ, ಆಪೋಸಿಟ್ ಸೈಡಿಂದ ಎಂಟ್ರಿ, ಈ ಕಡೆ ಇಳಿದು ಬರ್ತಾ ಇದ್ದಾರೆ. ಮತ್ತು ಮೂರ್ತಿ ಕೆಳಗಡೆ ಸಹ ಕೂರ್ಮ ಅವತಾರದ ಒಂದು ಪ್ರತಿಮೆಯನ್ನು ಮಾಡಿದ್ದಾರೆ ನೋಡಿ, ತೋರಿಸ್ತಾ ಇದ್ದೀನಿ ಈಗ. ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಸೊ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಆ ಕನ್ಸ್ಟ್ರಕ್ಷನ್ ಪ್ರಾಪರ್ಟೀಸ್ ಎಲ್ಲ ಅಲ್ಲಲ್ಲೇ ಇದೆ, ಫುಲ್ಲು ಕನ್ಸ್ಟ್ರಕ್ಷನ್ ಆಗಿಲ್ಲ ಇನ್ನೂ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮುಂದಿನ ಸಲ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.